ಆತ್ಮೀಯ ಸ್ನೇಹಿತರೆ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಭಾಗ್ಯಶ್ರೀ ತಂದೆ ರಾಜಪ್ಪ. 10ನೇ ತರಗತಿಯ ಪ್ಯಾಸಿಂಗ್ ಪ್ಯಾಕೇಜ್ನಲ್ಲಿನ ವಿಡಿಯೋಗಳಲ್ಲಿ ಇದೊಂದು ವಿಡಿಯೋ ನೋಡೋಣ. ಈ ಪಾಠದಿಂದ SSLC ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಅದನ್ನು ತಾವು ಸೂತ್ರದ ಸಹಾಯದಿಂದ ಬಿಡಿಸಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಾವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸಮೀಕರಣವನ್ನು ಈ ಸೂತ್ರದಲ್ಲಿ ಆದೇಶಿಸೋಣ. 2x² + 5x - 12 = 0. ಇದರ ಆದರ್ಶ ರೂಪ ax² + bx + c = 0. a = 2, b = 5, c = -12. ಈ ABC ಬೆಲೆಗಳನ್ನು ಸೂತ್ರದ ಸಹಾಯದಿಂದ ಬಿಡಿಸೋಣ. x = -5 ± √5² 4 × 2 × -12 whole divided by 2 × 2. x = -5 ± √25 + 96 divided by 4. x = -5 ± √121 divided by 4. x = -5 ± 11 divided by 4. x = -5 + 11 divided by 4, or x = -5 - 11 divided by 4. x = 6 divided by 4, or x = -16 divided by 4. x = 3/2, or x = -4. ಇವಾಗ ಎರಡನೇ ಲೆಕ್ಕವನ್ನು ನೋಡೋಣ. ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಕೊಟ್ಟಿಲ್ಲ, ಅದರಿಂದ ನಾವು ಆದರ್ಶ ರೂಪದಲ್ಲಿ ಮಾಡಿಕೊಳ್ಬೇಕು. x + 1/x = 3. x² + 1/x = 3. x² = 3x. x² - 3x + 1 = 0. ಈ ಸಮೀಕರಣ ಆದರ್ಶ ರೂಪದಲ್ಲಿದೆ. ax² + bx + c = 0 ರೂಪದಲ್ಲಿದೆ. a = 1, b = -3, c = 1. ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ಆದೇಶಿಸಿದಾಗ x = -3 ± √3 whole square +/- -4 × 1 × 1 divided by 2 × 1. x = +3 ± √9 -4 divided by 2. x = +3 ± √5 divided by 2. x = +3 + 5 divided by 2, or x = +3 -√5 divided by 2. ಇವಾಗ ಮೂರನೇ ಸಮೀಕರಣವನ್ನು ನೋಡೋಣ. x² - 7x + 12 = 0. ಈ ಸಮೀಕರಣವು ಆದರ್ಶ ರೂಪದಲ್ಲಿದೆ. ax² + bx + c = 0 ರೂಪದಲ್ಲಿದೆ. a = 1, b = -7, c = 12. ಸೂತ್ರದಲ್ಲಿ ಆದೇಶಿಸಿದಾಗ x = -7 ± √7² -4 × 1 × 12 divided by 2 × 1.
x equal to +7 plus or minus under root of 49 minus 48 divided by 2, x equal to +7 plus or minus under root of 1 divided by 2, x equal to 7 plus or minus 1 divided by 2, x equal to 7 plus 1 divided by 2, or x equal to 7 minus 1 divided by 2, x equal to 8 divided by 2, or x equal to 6 divided by 2, x equal to 4, or x equal to 3. ಮುಂದಿನ 3 ಲೆಕ್ಕಗಳನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು. ವಿಡಿಯೋನ ಇಷ್ಟ ಆದರೆ ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.